ಟೈಮ್ಕ ಶರತ್ ನನ್ ನೋಡಾಕ ಯಾವ್ದಾರ ಒಂದ್ ನೆವ ಮಾಡಿ ಗುಡಿಗೆ ಬರ್ತಿದ್ದ. ಇವತ್ ಯಾಕೆ ಬಂದಿಲ್ಲ? ಏನ್ ಕೆಲಸ ಐತತ ಇವತ್ತು ಬಂದಿಲ್ಲವ? ಅದು ಅಲ್ದ ನನ್ ಕಾಲ್ ಮಾಡವ. ಇರ್ಲಿ ಬಿಡು, ಹೇಳಿ ಹೋಗ್ತಾನು, ಬಂದ ಬರ್ತಾನ. ನೋಡು ನೆವದಾಗ್ರೆ ಯಾಕೆ ಬರತ್ತ ನಾವ್. ಆದ್ರೂ ಜಲ್ದಿ ಬರ್ಬೇಕಾಗಿತ್ತು. ಆ ತರ ಏನಿಲ್ಲ, ಬಟ್ ಅವ್ನ್ ನೋಡಲ್ದ ನನಗ್ ಮನ್ಸಿಗೆ ಸಮಾಧಾನ ಅನ್ಸೋದಿಲ್ಲ. ನನ್ಗಂದ್ರ ಅವ್ ಬಾಳ ಇಷ್ಟ. ಆದ್ರೆ ಏನ್ ಮಾಡ್ಲಿ, ಅವ್ನ್ ಮುಂದ್ ನನಗ್ ಹೇಳ್ಕೊಳಕ್ ಧೈರ್ಯನ ಆಗುವತ್ತ. ಬಾಳ ಮಿಸ್ ಮಾಡ್ಕೋತಾನ ಅವ್ನು. ಅಲ್ಲ, ಬಂದ್ ಎಷ್ಟೊತ್ತಾತ್ನ ಇನ್ನೂ ಬಂದಿಲ್ಲ ನಿಮ್ ಶರತ್. ಏನ್ ಕೆಲಸ ಐತಿ? ಇರ್ಲಿ ಬಿಡು, ಇವತ್ತು ಬರ್ತಾನೋ ಇಲ್ಲೋ ಯಾರಿಗ್ ಗೊತ್ತಾ. ದೇವ್ರಿಗೆ ಕೈ ಮುಗಿದ್ರೆ ಹೋಗಿ ಬಿಡ್ತಾನ. ಮಾತಾಡ್ಲೆ ಹೆಂಗ್ ಮಾಡ್ಲಿ? ಮಾತಾಡ್ಸ್ಬೇಕತ್ ಬಂದಿ, ಏನ್ ಯಾಕಲ್ ಮಾತಾಡ್ಸಿರ್ಬೇಕು. ನೋಡು ಮಾತಾಡ್ಸ. ಬಂದು ಬೆಳತೈತೆ ನನ್. ಏನೋ ಇಷ್ಟ ದಿನ ಎಲ್ಲ ಧೈರ್ಯ ಇವತ್ತೊಳೆ ಬಂದೈತಿ ನನಗ. ಪ್ರಿಯ, ನೀನು ಒಂದು ಮಾತು ಹೇಳಕ್ ಮಾಡಿದ್ದೆ. ಏನದ? ಏನಿಲ್ಲ, 10 ವರ್ಷ ಆಯ್ತು ನಾನು ಪ್ರೀತಿ ಮಾಡತ್ತೀನಿ. ನಾ ಹೇಳ್ಬೇಕತ್ತೀನಿ, ಅದು ಹೇಳಕ್ ಆಗ್ತಾ ಇಲ್ಲ. ಅದಕ್ಕೆ ಈಗ ಹೇಳಕತ್ತೀನಿ, ನಿನ್ನ ತುಂಬಾ ಪ್ರೀತಿಸ್ಲತ್ತೀನಿ ನಾನು. ಅಲ್ಲೋ, 10 ವರ್ಷದಿಂದ ಮನಸ್ನಾಗ ಇಟ್ಕೊಂಡ್ ಕೂತಿದ್ವಿ. ಇನ್ಕ ಹೇಳ್ರಿ, ಇನ್ಕ ಮಕ್ಕಳಾಗಿ ನಮ್ದು ಅರ್ಧ ಸಂಸಾರ ಆಗ್ತಿತ್ತ. ಈಗ ಬಂದ್ ಹೇಳಾತಿದ್ವಿ ಅದನ್ನ. ಏನ್ ಮಾಡ್ಲಿ ನೀ ಅಂದ್ರ ನೀನು ಇಷ್ಟಪಡ್ತೀಯ? ಅದಕ್ಕೆ ನಾ ಹೇಳ್ಬೇಕು ಸಾರ್ಕೈತೆ. ಅದಕ್ಕೆ ನಾ ಹೇಳ್ಬೇಕತ್ತೆ ಸ್ಪೀಡ್ ಬಂದಿದ್ದು ಮನೆಯಿಂದ. ಅದಕ್ಕೆ ನನ್ನ ಮನ್ಯಾಗ ಹೆಣ್ಣು ನೋಡ್ಲಾತಿದ್ರು. ಇವತ್ತು ನಾ ಪ್ರಪೋಸ್ ಮಾಡಿ ನಾನು ಲವ್ನ ತಿಳ್ಕೊಬೇಕತ್ತ ಇದೆ. ಅಲ್ಲ, ಈ ಕಡೆ ಬ್ರೇಕಿಂಗ್ ನ್ಯೂಸ್ ಕೊಡಾತಿದಿ, ಈ ಕಡೆ ಗುಡ್ ನ್ಯೂಸ್ ಕೊಡಾತಿದಿ. ಏನ್ ನಿಂದ? ಇಲ್ಲ, ನಾ ನಿನ್ ಕೈ ಮಾತ್ರ ಬಿಡಲ್ಲ. ನಮ್ಮ ಮನೆಯವ್ರ ಮಾತು ಕೇಳ, ನಿನ್ ಕೈನ ಬಿಡಲ್ಲ. ಪ್ಲೀಸ್ ನನ್ನ ಮಾತು ಕೇಳು. ಸರಿ ಪ್ರಿಯಾ, ನೀ ಇಷ್ಟೆಲ್ಲ ಸಾಕು. ಇಷ್ಟು ಕೇಳೋ ಸಲುವಾಗಿ ನಾ 100 ದೇವ್ರ ಹರಕೆ ಎತ್ತಿದೆ. ಇವತ್ತೆಲ್ಲಾ ದೇವ್ರ ಹರಕೆ ತೀರ್ಸ್ಬಿಡ್ತೀನಿ ಅಂದ್ರು ನಮ್ದು ಸಕ್ಸಸ್ ಆಯ್ತು. ಆಯ್ತು, ಎಲ್ಲಾ ದೇವ್ರ ಹರಕೆ ತೀರ್ಸಿ ಕ್ಲಿಯರ್ ಮಾಡ್ಬಿಡ್ತೀನಿ ಇವತ್ತು. ಅಲ್ಲ, ನೀ ಹರಕೆ ತೀರ್ಸಿ ಕ್ಲಿಯರ್ ಮಾಡೋಟ ಒಳಗ ನೀ ಕುಡ್ದು ಎಲ್ಲಾರು ಕ್ಲಿಯರ್ ಆದಿ ನೋಡು. ಪ್ರಿಯಾ, ಎಣ್ಣೆ ಕೊಡ್ತೀನಿ. ಹೇ ಸನಿಪ್ ಹೋಗಲ್ಲ. ಅವ್ರ ನಮ್ ದೋಸ್ತ್ ಕುಂದಿರ್ತ ಕುಡಿತಾರ, ನಾ ಸುಮ್ ಸೈಡ್ ಕೂತ್ ಕುಡಿಯಂಗಿಲ್ಲ, ನೀ ಸ್ಮೆಲ್ ಅಟ್ಟ ನೋಡ್ತೀವಿ. ಎಲ್ಲ ಬರೇ ಸ್ನಾಕ್ಸ್ ಇರ್ತೀನಿ. ನಮ್ ದೋಸ್ತ್ ಕುಡಿತಾರ, ಅವ್ರು ಬಾಳ ಖುಷಿ ಐತಿ ಇವತ್ತ. ಹರಕೆ ಆಮೇಲೆ ತೀರ್ಸಾಕೆತ್ತ, ಮೊದಲ ನಮ್ ಲವ್ ವಿಷಯ ನಿಮ್ಮ ಅಪ್ಪ ಅವಾಗ ಹೇಳ. ಮೊದಲ ಅವ್ರನ್ನ ವಾಪಸ್. ಹೌದಲ್ಲ? ಇಲ್ಲ, ಮೊದ್ಲ ಅವ್ರು ಹೇಳೇ ನಾ ಹರಕೆ ತೀರ್ಸ್ತೀನಿ. ಆಮೇಲೆ ನಮ್ಮಪ್ಪ ನಾವು ಬೆಟ್ಟಾಗಿ ಹೇಗೆ ಹರಕೆ ತೀರ್ಸ್ತೀನಿ. ಬರ್ಲೆ? ಬರ್ತೀನಿ ನಾನು. ಅತ್ತ ಹೋಗ್ತೀನೋ ನೋಡು. ಪ್ರಿಯಾ ನೋಡ್, ಮತ್ತ ನಮ್ಮ ಅಪ್ಪ ನಾವು ಹೇಳ್ಬೇಡ್ಲಿ. ಮತ್ತೆ ಕೈಗೆ ಕೊಟ್ಟಿಸಿ ನಾನು ರೋಡಿ ಕುಣಿಸ್ಕೇಶನ್ ಹೋಗ್ಯವ ಮತ್ತ. ಹಾ ಬರ್ಲ? ಅಲ್ಲೋ, ನಾ ಕೈ ಕೊಡ್ಬೇಕಾದ್ರ 10 ವರ್ಷ ನಾ ಯಾಕೆ ನಿನ್ ಹೆಸರ ಮೇಲೆ ಕುಂಡ್ತೀನಿ? ಆಗ ನಮ್ಮ ಅಪ್ಪ ನೋಡಿದ್ ಮದ್ವಿ ಮಾಡ್ಕೊಂಡ ಸಂಸಾರ ಮಾಡ್ತೀನಿ. ನಾ ನಿನ್ ಕೈ ಕೊಡೋ ಹೆಣ್ಣಲ್ಲ. ನೀ ಧೈರ್ಯನ ಹೋಗಿ ಬರೋ ಹೋಗ. ನಾನು ಇನ್ಸಲ ಹಾದಿ ಕೈಕೊತ್ ಕುಂಡ್ತಾನ. 10 ವರ್ಷ ಕಾದೇನಂತ ಇನ್ನು 2 ತಿಂಗಳ ಕಾಯಕ್ಕೆ ಏನ್ ದೊಡ್ಡ ಮಾತ? ನೀ ಧೈರ್ಯನ ಹೋಗಿ ಬಾ. ಅಪ್ಪ ಭಗವಂತ, ಈ ಸಲ ಕೈಕೊಂಡ್ ಪ್ರೀತಿವ ಸಕ್ಸಸ್ ಮಾಡ್ಕೊಟ್ಟಿ. ನನ್ನ ಪ್ರೀತಿ ಸದಾ ಹಿಂಗೆ ಹೋಗ್ಲಪ್ಪ. ಜಲ್ದಿ ಹಾಕಿ ನನ್ನ ಲಗ್ನ ಸಂಸಾರ ಕದ್ಲಪ್ಪ. ನೀನು ಹರಕೆ ಆದಷ್ಟು ಬೇಗ ತೀರಿಸ್ತೀನಿ. ಒಳ್ಳೆ ಮಾಡಪ್ಪ ಭಗವಂತ. ಏನ್ ಸಮಾಚಾರ? ಎಲ್ಲ ಆರಾಮಾಯ್ತು. ಆರಾಮಲ್ಲ? ಮತ್ ಎಲ್ಲ ಇಟ್ಟು ದಿನ ಎಲ್ಲಿದ್ವಿ? ಏನ್ ನೋಡ್ದು, ನನ್ಗೆ ಟೆನ್ಷನ್ ಆಗಿರ್ತಿ. ಹಿಂಗ ಈಗ ಟೆನ್ಷನ್ ಆದ್ರ ಈಗ ಸಾವ್ಕಾರ ಅದಾರ. 10 ಎಕರೆ ಹೊಲ ಅದ. ಸಾವ್ಕಾರ ಹೊಲ ಕೆಲಸ ಮಾಡ್ತೀನಿ ಅಂದ್ರೆ ಸಾಕಷ್ಟು ಕೆಲಸ ಕೊಡ್ತಾರ. ಖರೆ ನಮ್ಮ ಮನುಷ್ಯನ ಒಂದ್ ಹಿಂಗ ಆಗಿತ್ಲ. ಮತ್ತೇನೋ ಲವ್ ಮೇ ಆಗ್ಯಾನ. ಯಾರು? ಶರತ್ತ? ಅಪ್ಪ, ಅದೇ ಬಿದ್ದಿರ್ತ ನಮ್ಗೆ. ಅಲ್ಲಿ ಅವನೇ ಅಲ್ಲಿ ಬರ್ತಾರವ.
ಏ ಹೌದು ಅಲ್ಲಿದ ನೋಡ್ಗ ಏನ್ರಿ ಇವತ್ತು ಭಾರಿ ಖುಷಿ ಅದ ನೋಡ್ರಿ ಬ್ರದರ. ಚಲೋ ನೋಡ್ರಿ ಇವತ್ತು ಏನಕ್ಕಾಗಲ್ರಿ ಅವನ ಕಡೆಯಿಂದ ಪಾರ್ಟಿ ಇಸ್ಕೊಂಡೇ ಬಿಡೋಣ್ರಿ. ನಾ ಬಿಟ್ಟು ಅದಕ್ಕೆ ಚಿಂತೆ ನೀ ಚಿಂತೆ ಮಾಡ್ಬೇಡ, ಅವನ ಕಡೆ ಇವತ್ತು ಪಾರ್ಟಿ ಇಸ್ಕೊಂಡು. ಯಾಕಂದ್ರ ಅವ ನಮ್ ನೋಡೋಣ ಓಡೋತ ಮಗ ಇವತ್ತು ಸಿಕ್ಕಾಕೋಣ. ಏಟಾಗ ಖರ್ಚಾಗಲಕ್ಕ ಖರ್ಚು ಮಾಡ್ಸೋಣ ಬಿಡೋಣ ಬೇಡ. ಏನಾಗ್ತೀನಿ ನಾ ಕೊಡ್ತೀನಿ ಮರ. ಯಾಕೆ ಎಕ್ದಮ್ ದೋಸ್ತ ಅದ ನಂದು, ಚಡ್ಡಿ ದೋಸ್ತ ಅದ ನಾವ. ಹಿಂಗತಿಯ ಮತ್ತೆ ಅವ್ರಿಗೆ ಮನ ಹಾಕಿವಿ ಹೆಂಗಾಗುದ್ ನಮ್ ಲವ್ ಸ್ಟೋರಿ ಇದ್ದವ್ರದ್ದು ಯಾವತ್ತವ್ರು ಒಳ್ಳೇದ್ ಮಾಡ್ಬೇಕು. ಮ್ಯಾಗಿನ ಹೊರ್ತಾನ ದೇವ್ರು ನೋಡ ಮ್ಯಾಲೆ ನೋಡ್ತಂತೀಯ. ಹೌದು. ಮತ್ತ ನಮಗೇನಪ್ಪ ನಿಮ್ ಇಬ್ಬರ ಮಧ್ಯದಲ್ಲಿ ಸಾಯಂಕಾಲ ಸ್ವಲ್ಪ ಆದ್ರೆ ಅದಿಲ್ಲ, ಜೀವನದಾಗ ಇದ್ದಿದ್ದೇ ಐತಿ ಅದು. ತಪ್ಪೇ ಇಲ್ಲ, ಜೀವನದಾಗ ಇದ್ದಿದ್ದೇ ಐತಿ. ಹಿಂಗತಿಯ. ಹೌದು. ಮತ್ತೆ ಖರ್ಚು ಮಾಡೋದು ನಾವ್ ಹಾಕ್ತೀವಿ. ಬರ್ಲತ್ತ ತಳಿ ತಳಿಯ ಶರತ. ಏ ಶರತ ಬಾರ ಹೋದೋಸ್ತ ಮರತಾನ. ಹಂಗ ಆರಾಮಿರ್ಲ ಈಗೇನು ಯಾವತ್ ನೋಡು ಮಾರಿ ಹಿಂಗೆ ಮಾಡ್ತಾನ ಕೊಂಬೈತ್ಲೆ ನಿನ್ ಸಂಬಂಧ ಮರ ನಿಂತಿ. ಮತ್ತೇನ್ ದೋಸ್ತ ನಿಮ್ ಮದ್ನ ಕಲತ್ತೀನಿ ನೋಡ್ತಾನ. ಎಲ್ಲಿ ಏನೋ ದೋಸ್ತ ಫುಲ್ ಖುಷಿ ಆಗ್ಯದ. ಬಟ್ ಹೆಂಗ್ ಹೇಳ್ಬೇಕಂತ ಗೊತ್ತಾಗಲ್ಲ ಇದು. ಏನ್ ಹೋದೋಸ್ತ ಹೆಂಗ್ ಹೇಳ್ಬೇಕಂತ ಗೊತ್ತಾಗಲ್ಲ. ಬಾಯಿಲೆ ಹೇಳು ಹೋದೋಸ್ತ. ಅಂತ ಖುಷಿ ಏನೋದು ನಾನು ಸ್ವಲ್ಪ ಕೇಳಿ ಖುಷಿ ಪಡ್ತೀನಿ. ಏ ದೋಸ್ತ ಖುಷಿ ಎಲ್ಲಕ್ಕೇನು, ನಾ ಇಷ್ಟಪಟ್ಟೆ ಹುಡುಗಿ ನಾನ್ ಸಿಕ್ಕು 10 ವರ್ಷ ಕೈ ಕೂತಿದ್ರ ಸಾರ್ಕತ್ತ ದೋಸ್ತ. ಫುಲ್ ಖುಷಿ ಆಯ್ತು ನೋಡಿ ಇವತ್ತು ದೋಸ್ತ. ಏನು ದೋಸ್ತ ಇಟ್ಟೆಲ್ಲ ಹೇಳತ್ತಿದಿ, ಮತ್ತೇನು ಬರೇ ಖುಷಿ ಏನು ಇಲ್ಲೇ ಪಡಿಸ್ತೀವ ಮತ್ತ ಅಲ್ಲಿ ಏನಾರೇ ಮತ್ತ ಏನಿಲ್ಲ. ಏ ಕಳ್ಳ ಕಳ್ಳ ಗೊತ್ತಿತ್ತು ದೋಸ್ತ ಕೇಳ್ದ. ಹಾ ಏನು ಕಳುಗಳ ನಿಮ್ಗೆ ಹೆಚ್ಚಿನ ನಡ್ರಿ 3 ಮಂದಿ ದೋಸ್ತ ಪ್ರಾಣ ಸ್ನೇಹಿತಿದ್ರೆ ನಿಮ್ಗೆ ಅನ್ಕೊಂಬಂದ್ ನಡ್ರಿ. ನಾನು ನಿನ್ ಬದಲು ನಾ ಖರ್ಚು ಮಾಡ್ತೀನಿ. ನಾನೆಲ್ಲ ಮಾಡ್ತೀನಿಪ್ಪ ಹೀಗ್ ನಡಿ. ಏ ಇಲ್ಲಿ ಹೇಳೋದ್ ಕೇಳೋ, ನೀನು ಖರ್ಚು ಮಾಡೋ ಬ್ಯಾಡ ತಂದಿಲ್ಲ. ಮೊದಲು ನಿನ್ನ ಪ್ರೀತಿ ಪಕ್ಕ ಓಕೆ ಆಗ್ಯದಲ್ಲ ದೋಸ್ತ. ಪಕ್ಕ ಹೂ ಅಂದಳು ಹಿಂಗಂತೀಯ. ಅಡಿ ಅವನು ಬಾರೇ ನಮ್ದು ಟೈಟ್ ಆಗ್ಬಿಡೋಣ. ಮಲ್ಲಣ್ಣ, ನೀ ಎಷ್ಟು ಕುಡಿದು ಕುಡಿ, ನನ್ನ ಲೈಫ್ ಒಳಗೆ ಎಷ್ಟೊಂದು ಹ್ಯಾಪಿ ಅಂದಿಲ್ಲ. ಫುಲ್ ಹ್ಯಾಪಿ. ಮೈ ಗಾಡ್ ಶರತ, ನಾತ್ರ ಕುಡಿಲಾರೆ ನಿದ್ದಿನೇ ಬರಲ್ಲ ನನಗ. ಸ್ವಲ್ಪ ಇಲ್ಲ ಸ್ವಲ್ಪ ತಗೊಂಡ್ರೆ ನನಗೆ ನಿದ್ದೆ ಬರ್ತದಪ್ಪ. ಈಗ ಪಾಪ ದೋಸ್ತರು ಬೇರೆ ಬಂದಾರ. ದೋಸ್ತ ಕುಡಿತೇನೆ. ಕುಡಿಯಂಗಿಲ್ಲಪ್ಪ, ನಂಗೆ ಗೊತ್ತೇ ಐತಿಲ್ಲ. ಏನ್ ಬರೀ ನೋಡವ ಬರೀ ನೋಡ್ಕೊತ ಬಂದಾನ ಅಷ್ಟೇ. ಕುಡಿಯೋ ದೋಸ್ತ, ಜೀವನದಾಗ ಏನದ ಕುಡಿದಪ್ಪ. ಮನ್ಯಾಗ ನಾನು ಯಾರು ಹೊಡಿತಾಗ ಕುಡಿದ್ರೆ ನಾ ಕುಡಿಯಲ್ರಿ. ಅವ್ರೆಲ್ಲ ಬಾಯರಿಗೆ ಅನಿಸ್ತಾರ. ಇವ್ರು ಅಂದವ್ರೆ. ಇಲ್ಲಪ್ಪ, ರೊಕ್ಕ ಕೊಟ್ಟು ಖರ್ಚು ಮಾಡಿ ಕುಡಿತಿ ಎಷ್ಟು ತ್ರಾಸ ಆಗ್ತದ ಗೊತ್ತಾ? ಇದಕ್ಕೆ ಎಷ್ಟು, ಇದಕ್ ಮಾರ್ಕೆಟ್ನ ಎಷ್ಟು? ಏ ಶರತ್ನ, ಇದಕ್ಕೆ ಎಷ್ಟು? ಏ ತ್ರಾಸ ಆದ್ರನ್ನೇ ಅದ್ರ ಮಜಾ ಗೊತ್ತಾಗುದು. ತ್ರಾಸೇ ಆಗ್ಲಿಲ್ಲ ಅಂದ್ರ ಮಜಾ ಹೆಂಗ್ ಗೊತ್ತಾಗ. ಗುಂಡು ಹುಡುಗಿ ಏಟು ಕುಡಿದು ಕುಡಿ. ಯಾಕೇಳು ಯಾವತ್ತು ಕುಡ್ದಿಲ್ಲ. ನೀನ್ ಸಂತೋಷಕ್ಕೆ ನೀವ್ ಬೇಕಾದಷ್ಟು ಕುಡಿಪ, ನಾವೇನು ಬ್ಯಾಡ ಅನ್ನೋದಿಲ್ಲ. ಯಾಕಂದ್ರೆ ನಾವು ಕುಡುಕ್ರೆ ನಿನಗ ಬ್ಯಾಡ ಅಂದ್ರೆ ಹೆಂಗ ಹೇಳಪ್ಪ. ಅಣ್ಣ, ನೀ ನನಗ ದೋಸ್ತ ಅಷ್ಟೇ ಅಲ್ಲ, ನನ್ನ ಪ್ರಾಣ ಸ್ನೇಹಿತ. ನಾನ್ ಪ್ರಾಣ ಬೇಕಾದ್ರೆ ಕೊಡ್ತೀನಿ ನನಗ. ಏ ನೀ ಪ್ರಾಣ ಕೊಡ್ಬೇಡ, ನೀ ಪ್ರಾಣ ಕೊಡ್ಬೇಡ. ನೀ ಚಂದ ಇದ್ರ ಅಷ್ಟೇ ಸಾಕ ನನಗ. ಏ ದೋಸ್ತ, ಫೋನ್ ಮಾಡಿ ಹೇಳಿನಿ ಎಲ್ಲಾ ಊಟ ರೆಡಿ ಆಗ್ಯದ. ಏನ್ ಊಟ? ಫುಲ್ ಚಿಕನ್ ಮಟನ್ ಏನ್ ಬೇಕಾದ್ ಕೇಳ್ರಿ ನೀವು. ಏನ್ ಬೇಕು ನನಗೆ ದೋಸ್ತಲ್ಲಿ? ಏನ್ ಬೇಕು ನನಗ? 2 ಕಿಲೋ ಹೋಗ್ತೀನಿ. 10 ಕಿಲೋ ಹಾಕ್ತೇನೆ. ಮತ್ತೆ ಕುಡಿ ಅಂದ್ರೆ ಫೋನ್ ಪೇ ಮಾಡ್ಯಾನ. ದಾರು ಬಣ್ಣಡಿ ದಾರು ಏನು ಫೋನ್ ಪೇದಾಗ ಬರ್ತದ, ಆದ್ರೆ ಚಿಕನ್ ಫೋನ್ ಪೇದಾಗ ಬರ್ತದ. ಮನೆಗೆ ಮಾಡೋ ನೋಡಿ. ಈಗ ಸಮಾಧಾನ ಅಣ್ಣ. ಹೇಳ್ರಿ. ನಾ ಯಾವತ್ತೂ ನಿನಗೆ ಏನು ಅಂದಿಲ್ಲ ಅಣ್ಣ. ಇಲ್ಲ ನೀ ಅಣ್ಣ, ನಾ ಯಾವತ್ತೂ ನಿನಗೆ ಏನು ಅಂದಿಲ್ಲ ಅಣ್ಣ. ಏನ್ ಅಂದಿಲ್ಲ. ನೀ ಕುಡಿಯಲ್ಲ ಅಂದಿ ಅಟ್ಟೆ. ಆಯ್ತಾಯ್ತು ಕುಡ್ದು. ಹಾ ಹೇಳಿ. ನಡಿ ಅಣ್ಣ. ಅಣ್ಣ, ಬೇಜಾರು ಮಾಡ್ಕೋತೇನೆ.
ನೀ ಬೇಜಾರ್ ಮಾಡ್ಕೋಬೇಡ. ಏ ಶರತ್ ನಾ ಯಾಕೆ ಬೇಜಾರ್ ಮಾಡ್ಕೊಳ್ಳು ಹಾ. ನಿನ್ನ ನೋವಲ್ಲಿ ನಾವು ಫುಲ್ ಖುಷಿಯಾಗಿದೆವಪ್ಪ. ಯಾಕೆ ಬೇಜಾರ್ ಮಾಡ್ಕೊಳ್ಳು ಬಾ ಸರಿ. ಮತ್ ಬಿದ್ದಿ ಚಿಕ್ಕಣ್ಣ ಬಿದ್ದಿ ಬಿದ್ದಿಗಿದ್ದಿ ಸಾವಕಾಶ ಸಮಾಧಾನ ಸಮಾಧಾನ ಸಮಾಧಾನ. ಏ ಸರಿದ ಹೇಳು ಡಾಕ್ಟರ್ ಓದಿ ನಾನು PhD ಮುಗಿಸಿನಮ್ಮ ಇದ್ರಾಗ. ಏ ಅಣ್ಣ ಅಣ್ಣ ಹಾ ಹಾ. ಏ ಶರದ್ದ 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 ಏ ಏನು ಮರೆ ಗಂಟೆಗೆ ಆಡಲಾಗದೆ ಒಂದು. ಏ ಏ ಸುಭಾಷ ಸುಭಾಷ ಏನಾಗಿಲ್ಲ. ಏನು ಓಡಿ ಓಡಿದಾರ ನಾವು ಲವ್ ಮಾಡ್ತೀರ ಅಂತ ಹೋಗ್ಬಿಟ್ಟ ನೋಡು. ಏ ಶರತ್ ಅವ್ರ ಮನೆಗಾರೆ ಯಾರು ಇಲ್ಲ ಹೆಂಗ ಮಾಡುವ. ಏ ಅವ್ರು ಅಪ್ಪ ಬೇರೆ ಕಾಶಿಗೆ ಹೋಗ್ಯಾರ. ಇನ್ನು ಕಾಶಿ ಅಂದ್ರೆ ಅವ್ರು ಬರುತ್ತಾನೆ ಹೆಂಗ ನಿಂಡ್ರದು ನಡಿ. ನಾವು ವ್ಯಕ್ತ ಖರ್ಚು ಬರ್ಲಕ್ಕ ನಾವೇ ಖರ್ಚು ಮಾಡಿ ಶೃಂಗಾರ ಮಾಡಿ ಕಳ್ಸುನು. ಎತ್ಕೊರ ಎತ್ಕೊರ ನೀ ಬಿದ್ದೀಪ್ಪ. ಏ ಎತ್ಕೊರ ಎತ್ಕೊರ ಎತ್ವ. ಏ ದೋಸ್ತ ಏ ಒಳ್ಳೆಡ್ತಾನೆ ಏ ಎಲ್ಲಿ ಏ ಸೀದಾ 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 ಕುಂಡ್ಸ್ರಿ. ಹೆಂಗ್ಲು ಎಲ್ಲ ನೋಡಿದವ್ರು ಏನ್ ಅನ್ಬೇಕು, 4 ಮಂದಿ ಖುಷಿ ಬಿಡ್ಬೇಕು, ಎಷ್ಟು ಒಳ್ಳೆ ಗೆಳೆಯರಪ್ಪ ಅನ್ಬೇಕು. ಹೋಗ್ಬಿಟ್ಟಲ್ಲ ದೋಸ್ತ ಎಲ್ಲ ಪಾರ್ಟಿ ಗಿಡ್ಡಿ ಕುಡಿದಿ. ಅವ್ರನ್ನ ಮುಟ್ಬೇಡ. ಏನ್ ಮಾಡಕತ್ತೀರಿ ನೋಡಿ ನೀವು? ಕಾಕ ತಗೋಬಿಟ್ಟ ಕಾಕ. ದೋಸ್ತ ಏ ಒಳ್ಳಾಡ್ತಾನೆ. ಏ ಎಲ್ಲಿ ಏ ಸೀದಾ 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 ಕುಂಡ್ಸ್ರಿ. ಹೆಂಗ್ಲು ಎಲ್ಲ ನೋಡ್ದ ದೋಸ್ತ ಹೋಗ್ಬಿಟ್ಟಲ್ಲ ದೋಸ್ತ. ಏನಾಯ್ತಣ್ಣ? ಶರತ್ಗ ದಾರು ಕುಡ್ದು ಸತ್ತನವ ಬಾ. ಅಯ್ಯೋ ನಾ ಏನ್ ಹೇಳತ್ತೀನಿ? ಖರೇನೇವ? ಅಯ್ಯೋ ದೇವ ಶರತ್ ಶರತ್ ಏನಾಯ್ತು? ಶರತ್ ನಿನಗ ಶರತ್ ಅಯ್ಯೋ ಶರತ್ ನನ್ ಬಿಟ್ಟು ಹೋಗ್ಬಿಟ್ಟು ಶರತ್ ಶರತ್ ಎದ್ದೇಳು ಶರತ್ ನನ್ ನಡು ನಿರ್ಣಯ ಆಗ್ಬಿಟ್ಟು ಆದ್ಲೆ ಶರತ್ ಶರತ್ ಅಯ್ಯೋ ಶರತ್ ಶರತ್ ನೀರ್ ಹೊಡ್ರಿ ಬಾಯಿ ಎಲ್ಲಿ ಸತ್ತಾನ? ಏನ್ ಏನ್ ಮಾಡತ್ತೀರಿ ಮಕ್ಕಳ ವಯಸ್ಸ? ಮಕ್ಕಳ ವಯಸ್ಸು ಅಲ್ಲಿ ನಾನ್ ರೊಕ್ಕ ಖರ್ಚು ಮಾಡಿ ನಾಲ್ದೇ ದಾರು ಕೊಡ್ತಾರೆ ಹಿಂಗ ಏನ್ ಮಿಸ್ಸಿದ್ರಿ? ಅಂತ ದೋಸ್ತು ನಿಮ್ಮ ದೋಸ್ತ್ರ ನೀವು ಕುರ್ಸಾರ ಸಾವ ಹೊಡಿತೀರಿ ಏನ್ ಕಾಕ? ಏನ್ ನೋಡಸಿದ್ರಿ? ಶರತ್ ನ ಯಾಕೆ ಅಂಜಿನ ಗುರ್ತೈತಿ ಶರತ್ ಇಲ್ಲ ಪ್ರಿಯ ನನ್ಗ ಬೇಟು ಕ್ಷಮಸು ಇವ್ರು ಹಿಂಗ್ ಮಾಡ್ತಾ ಇಂತ ಮೋಸ ದೋಸ ಗೊತ್ತಿಲ್ಲ. ಅವ್ರು ಮಾಡ್ತಾರತ್ತೆ ಇದು ಮಾಡ್ತೇನೆ ಕುಡಿದಿ ಬಿಡು. ಅವ್ರ್ಯಾಕ್ ಮಾಡ್ತಾರ? ಅಂತ ಕಮ್ಮ ನೋಡಿದ ಸಂಸಾರ ಹಾಕೊತಿಲ್ಲ ಇಂತ ಲಪುಡ್ ಕುರ್ಸಾರ ಹೋಗಿ ಅಡ್ಯಾಡಿ ಯಾಕೆ ಜೀವನ ಹಾಗೆ ಮಾಡ್ಕೊತ ದೋಸ್ತ ಇವತ್ತು ನಮ್ಮ ಕಾಕಾರ ಹೇಳ್ಯಾರ ನಾ ಕುಡಿದು ಇವತ್ತಿಗೆ ತೀರ್ಮಾನ ನಮ್ಮ ಜೀವನದಂತ ಗೆಳೆಯನ ಎದ್ದು ಇಲ್ಲ ತೇಳಿ ಎಲ್ಲ ಮಾಡಿಟ್ಟಾರ ಕುರ್ಸಾಲೆಗಳು. ಆಯ್ತಾಯ್ತು ಆಯ್ತಪ್ಪ ಏ ಚಂದ ಮಾಡ್ಕೊಡ್ತೇನ್ರಿ ದೋಸ್ತ ಗೆಳೆಯನ್ಗಿಂತ ಹೆಚ್ಚಿಂದದ ನಮ್ದು ಏನೋ ತಂಗಿ
ಬಾ ಹೋಗೋಣ ಹೋರಿ ಈ ತರ ಯಾರು ಮಾಡ್ಬೇಡ್ರಿ. ಬಂಗಾರದ ಗೆಳೆ ನಮ್ಮ ಕುಡಿದ ನಾವ ಬಿದ್ದಾನತ್ ನಾವ್ ಏನೋ ತಪ್ಪು ತಿಳ್ಕೊಂಡ್ಬಿಟ್ಟು. ಆರಾಮದಿಲ್ಲ? ಬರ್ಪ ಆರಾಮದೇನಿ. ಮಾತಾಡ ಬರ್ರಿ. ನಮಸ್ಕಾರ, ನನ್ನ ಹೆಸರು ಶಂಕರ್ ಬಿಜಾಪುರ ಅಂತ. ಕಾಮಿಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಎಲ್ಲ ವಿಡಿಯೋ ಮಾಡ್ತಾ ಇರೋದು ತಮಾಷೆಗಾಗಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ದಯವಿಟ್ಟು ಈ ಕಥೆಯಲ್ಲಿ ಬರ್ತಾ ಇರುವಂಥ ಪಾತ್ರಗಳು ಎಲ್ಲ ಕಾಲ್ಪನಿಕವಾದದ್ದು, ಯಾರಿಗೂ ಅನ್ವಯಿಸುವುದಂಥದ್ದಲ್ಲ. ಈ ಕಥೆಯಲ್ಲಿ ಒಂದು ಕುಡಿತದ ಚಟದ ಬಗ್ಗೆ ಮಾಡೆವು. ಗೆಳೆಯರೊಳಗೆ ಕುಡಿದು ಏನಾಗ್ತದಪ್ಪ ಅನ್ನೋದು ಒಂದು ಸಣ್ಣ ಒಂದು ಲೈನ್ ಮುಖಾಂತರ ತಿಳಿಸಿದ್ದೆವು. ಅದನ್ನ ಅರ್ಥ ಮಾಡಿಕೊಂಡು ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ಯಾರು ಕುಡಿಬೇಡ್ರಿ, ಕುಡಿದು ನಿಮ್ಮ ಸಂಸಾರಗಳು ಹಾಳು ಮಾಡ್ಕೋಬೇಡಿ. ಅಷ್ಟೇ ಅಲ್ಲ, ಸ್ನೇಹಿತರ ಮಧ್ಯದಲ್ಲಿ ಕುಡಿತೀರಿ, ಸಿಕ್ಕಾಪಟ್ಟಿ ರೋಡ್ ಮೇಲೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ನೋಡದೆ ಹೋಗ್ತಿರ್ತೀರಿ. ಅವಾಗ ನಿಮ್ಮ ತಂದೆ ತಾಯಿಗಳು ನೂರಾರು ಕನಸುಗಳು ಕಟ್ಕೊಂಡಿರ್ತಾರ. ಅವರ ಕನಸಿಗೆ ನೀವು ತಣ್ಣೀರು ಎರಚುವಂತ ಕೆಲಸ ಮಾಡಬೇಡ್ರಿ. ಇವತ್ತು ಗೆಳೆಯರ ಜೊತೆ ಕುಡಿದಾಗ್ಲಿ, ಮನೆಗಾದ್ರೆ ಕುಡಿಯಲಿ, ಎಲ್ಲೇ ಕುಡಿಲಿ, ನಿಮ್ಮ ಕುಡಿತದ ಚಟ ಎಷ್ಟೆಲ್ಲ ಹಾನಿ ಮಾಡ್ತದ ಅನ್ನೋದು ಇದೊಂದು ಸಣ್ಣ ಉದಾಹರಣೆ. ಬಟ್ ಈ ಉದಾಹರಣೆ ನಾವು ಒಂದು ಹೋಳಿ ಹುಣ್ಣಿ ಕಾಮಿಡಿಗೋಸ್ಕರ ಮಾಡಿದ್ದೆವು, ಯಾವ ಕೆಟ್ಟ ಉದ್ದೇಶದಿಂದಿಲ್ಲ. ಇದನ್ನು ಜಸ್ಟ್ ತಮಾಷೆಗಾಗಿ ಮಾಡಿದ್ದೆವು. ದಯವಿಟ್ಟು ನೋಡಿ, ಹರಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.